ನಮಸ್ತೆ ಸ್ನೇಹಿತರೆ. ಸಾಗರ್ ಸುದ್ದಿ, ಸಂದೀಪ್ ಸಾಗರ್. ಸಾಗರದ ರೋಟರಿ ಶಾಲೆ ಹಾಗೂ ಸೆಂಟ್ ಜೋಸೆಫ್ ಕಾನ್ವೆಂಟ್ ಶಾಲೆ ಬಳಿ ಇರುವ PWD ಇಂಜಿನಿಯರ್ ವಾಸವಾಗಿದ್ದ ಮನೆ ಈಗ ಯಾವ ರೀತಿ ಹಾಳಾಗಿದೆ, ಯಾವ ರೀತಿ ಪಾಳು ಬಿದ್ದಿದೆ ಅಂತ ಹೇಳಿ ನೋಡಿ. ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ತೊಂದರೆ ಆಗದೆ ಇರುವುದೇ ಇದಕ್ಕೆ ಕಾರಣರು ಯಾರು? ಈ ಒಂದು ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ, ಪ್ರಾಣಿಗಳ ಸಾವು, ಸೊಳ್ಳೆಗಳ ಕಾಟ, ಕೆಟ್ಟ ದುರ್ವಾಸನೆ. ಈ ಪರಿಸ್ಥಿತಿಯಲ್ಲಿ ಮಕ್ಕಳ ಆರೋಗ್ಯ ಹದಗೆಡುವುದಿಲ್ಲವೇ? ಇದಕ್ಕೆ ಹೊಣೆ ಯಾರು? ಹಾಗೇನೆ BO ಆಫೀಸ್ ಕೂಡ ಹತ್ರದಲ್ಲೇ ಇದೆ, MDF ಕಾಲೇಜ್ ಕೂಡ ಇಲ್ಲೇ ಇದೆ, ಹಾಗೆ ಮತ್ತೆ ಸೆಂಟ್ ಜೋಸೆಫ್ ಕ್ರೀಡಾಂಗಣ ಕೂಡ ಇಲ್ಲೇ ಇದೆ. ಯಾವ ರೀತಿ ಕಾನೂನು ದುವ್ಯವಸ್ಥೆ ಇದೆ ಅಂದ್ರೆ ಇದನ್ನು ಸರಿಪಡಿಸೋರು ಯಾರು? ನಮಸ್ತೆ. ಸಾಗರ್ ಸುದ್ದಿ, ಸಂದೀಪ್ ಸಾಗರ್.